ಎಲ್ಲ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದರೆ BCom ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಬೇಸಿಕ್ ಕನ್ನಡದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 2 ಕನ್ನಡಕ್ಕೊಂದು ಹೊಸ ಚಳವಳಿ, ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರ್ತಕ್ಕಂತಹ ಕನ್ನಡಕ್ಕೊಂದು ಹೊಸ ಚಳವಳಿ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು ಗೋಪಾಲಕೃಷ್ಣ ಅಡಿಗ ಅವರ ಕೃತಿಕರ್ತ ಪರಿಚಯವನ್ನು ಮತ್ತು ಅವರ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಂದರ್ಭ ಸ್ಪಷ್ಟೀಕರಣ ಮತ್ತು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ಅಸ್ಪೃಶ್ಯತೆಯ ನಿವಾರಣೆಗೆ ತಕ್ಕ ವೈದ್ಯರ ತಂಡ ನಿರ್ಮಾಣವಾಗಬೇಕು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರ ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಅಸ್ಪೃಶ್ಯತೆಯ ಮನೋರೋಗ ನಿವಾರಣೆಯಾಗದ ಹೊರತು ಕನ್ನಡದ ಬಗೆಗೆ ನಿಜವಾದ ಅಭಿಮಾನ ಮೂಡಲಾರದೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ನಮ್ಮ ಅವಿದ್ಯಾವಂತ ಜನರಲ್ಲಿ ಮಾತ್ರವಲ್ಲ, ನಮ್ಮ ವಿದ್ಯಾವಂತ ಜನರಲ್ಲಿಯೂ ಕೂಡ ಜಡ್ಡುಗಟ್ಟಿದ ಸಂವೇದನೆಯ ಪ್ರೇತಗಳ ಕಾಣುತ್ತವೆ. ಸಹಜವಾದದನ್ನೇ ಗುರುತಿಸಲಾಗದ ಕೃತಕ ಹಾಗೂ ಮೋಸದ ನಟನೆಗಾಗಿ ತಹತಹಿಸುವ ಪರಿ ಅವರದ್ದಾಗಿದೆ. ಈ ಮನಸ್ಸಾಕ್ಷಿ ಒಂದು ದಾರುಣ ಮನರೋಗ. ಈ ಮನರೋಗಕ್ಕೆ ಮದ್ದು ಹಾಕುವುದು ಕನ್ನಡದ ಕೆಲಸ. ಇದು ಮನುಷ್ಯನ ಅಂತರಂಗಕ್ಕೆ ಸತ್ವದ ಸೂಜಿ ಮದ್ದನ್ನು ಚುಚ್ಚುತ್ತಾ ಹೋಗುವ ಕೆಲಸ. ಎಚ್ಚರದ ಬದುಕನ್ನೇ ಕನಸಿನ ಬದುಕಾಗಿ ಮಾಡಿಕೊಂಡು ಹಗಲುಗನಸಾಗಿ ಹಾತೊರೆಯುವ ಈ ಅಸ್ಪೃಶ್ಯತೆಯ ನಿವಾರಣೆಯ ತಕ್ಕ ವೈದ್ಯರ ತಂಡ ನಿರ್ಮಾಣವಾಗಬೇಕು. ಇಂಥ ಮನೋರೋಗಿಗಳ ಕೈಗೆ ಕನ್ನಡ ಹೋಗಬಾರದು. ನಮ್ಮ ವಿಚಾರವಂತ ಜನ ಸಮೂಹ ಎಚ್ಚರಗೊಳ್ಳುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅಂದಾಗ ಮಾತ್ರ ಜನರಲ್ಲಿ ನಿಜವಾದ ಕನ್ನಡಾಭಿಮಾನ ಮೂಡಿಬರಲು ಸಾಧ್ಯ. ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ. ಮುಂದುವರಿದು ಸಂದರ್ಭದ ಪ್ರಶ್ನೆ 2, ಸ್ವತಃ ಓದಿ ಆನಂದಿಸಿ ಜನ ಸ್ವಾವಲಂಬಿಗಳಾದರೆ ರಾಜಕೀಯವೂ ಆರ್ಥಿಕವೂ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ, ಆಗ ನಮ್ಮ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರ ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಕನ್ನಡದ ಅಭಿಮಾನ ವ್ಯಕ್ತವಾಗಬೇಕಾದ ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ನಮ್ಮ ಜನರಲ್ಲಿ ಪ್ರತಿಯೊಬ್ಬ ಓದು ಬರಹ ಬಲ್ಲವರು ಕನ್ನಡ ಸಾಹಿತ್ಯವನ್ನು ಸ್ವತಃ ಓದಿ ಮನನ ಮಾಡಿ ಹಾಗೆ ತನ್ನ ಮನಸ್ಸಿನ ಪರಿಧಿಯನ್ನು ವಿಸ್ತರಿಸಿಕೊಂಡು ತನ್ನ ಸ್ವ ಅಭಿಮಾನವನ್ನು ಎಚ್ಚರಿಸಿಕೊಂಡು ನಿಜವಾದ ಕನ್ನಡಿಗನಾಗಲು ತಕ್ಕ ವ್ಯವಸ್ಥೆಯನ್ನು ವಿಶಾಲವಾಗಿ ಅಖಂಡ ಕರ್ನಾಟಕ ವ್ಯಾಪ್ತಿಯಲ್ಲಿ ಮಾಡುವುದಕ್ಕೆ ಈಗ ತಕ್ಕ ಏರ್ಪಾಟು ಆಗಬೇಕು. ಇದು ಖಾಸಗಿ ಸಂಸ್ಥೆಯೊಂದು ದೇಶಾಭಿಮಾನದಿಂದ ಮಾತೃಭಾಷೆ ಪ್ರೇಮದಿಂದ ಕೈಗೊಂಡು ನಡೆಸಬೇಕಾದ ಕೆಲಸ. ಸಾಹಿತ್ಯಕ್ಕಾಗಿ ಕನ್ನಡಕ್ಕಾಗಿ ಮಾಡುವ ಈ ಕೆಲಸದಿಂದ ಅಖಂಡ ಕರ್ನಾಟಕದಲ್ಲೇ ಹೊಸದೊಂದು ವಾತಾವರಣ ಸೃಷ್ಟಿಯಾಗುತ್ತದೆ. ಜನ ಸ್ವತಂತ್ರವಾಗಿ ಯೋಚಿಸಲು ಕಲಿಯುತ್ತಾರೆ. ಜನ ವಿರೋಧಿ ಕಾರ್ಯಕ್ರಮಗಳ ವಿರುದ್ಧ ಪ್ರತಿಭಟಿಸುತ್ತಾರೆ. ರಾಜಕೀಯ ದೌರ್ಜನ್ಯ ಭ್ರಷ್ಟಾಚಾರಗಳ ವಿರುದ್ಧವಾಗಿ ಸಾರ್ವಜನಿಕ ಅಭಿಪ್ರಾಯ ಆಗ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ಇಷ್ಟು ಪ್ರಬಂಧ ಮಾದರಿಯ 2 ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಇದರ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದ ಕರ್ತೆ ಯಾರು? ಉತ್ತರ: ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದ ಕರ್ತ ಎಂ ಗೋಪಾಲಕೃಷ್ಣ ಅಡಿಗ. ಪ್ರಶ್ನೆ ನಂಬರ್ 2, ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದ ತಿರುಳೇನು? ಉತ್ತರ: ಕನ್ನಡಿಗರಲ್ಲಿ ನಿಜವಾದ ಕನ್ನಡ ಅಭಿಮಾನ ಮೂಡಿರಬೇಕಾದರೆ ಕನ್ನಡಿಗರು ಬಹುಮುಖ್ಯವಾಗಿ ಮಾಡಬೇಕಾದ ಚಳುವಳಿಗಳೇನು ಅಥವಾ ಮೂಲಭೂತವಾದ ಕೆಲಸವೇನು ಎಂಬುದನ್ನು ಪ್ರತಿಪಾದಿಸುವುದು ಈ ಲೇಖನದ ತಿರುಳು. ಪ್ರಶ್ನೆ ನಂಬರ್ 3, ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರಕಿಸಿ ಕೊಡುವಲ್ಲಿ ಸಫಲವಾದ ದೊಡ್ಡ ಚಳುವಳಿ ಯಾವುದು? ಉತ್ತರ: ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರಕಿಸಿ ಕೊಡುವಲ್ಲಿ ಸಫಲವಾದ ದೊಡ್ಡ ಚಳುವಳಿ ಎಂದರೆ ಗೋಕಾಕ್ ಚಳುವಳಿ. ಪ್ರಶ್ನೆ ನಂಬರ್ 4,
ಒಂದು ಚಳುವಳಿ ಪ್ರಚಾರ ಸಾಧನವಾದರೆ ಅದು ಯಾವ ಪರಿಣಾಮಗಳನ್ನ ಉಂಟು ಮಾಡುವುದು? ಉತ್ತರ, ಒಂದು ಚಳುವಳಿ ಪ್ರಚಾರ ಸಾಧನವಾದರೆ ಅದು ಸ್ಥಾಯಿಯಾದ ಪರಿಣಾಮಗಳನ್ನು ಉಂಟು ಮಾಡದು. ಪ್ರಶ್ನೆ ನಂಬರ್ 5, ಕನ್ನಡಿಗರಲ್ಲಿ ಯಾವುದು ಅಂದವಾಗಬಾರದು? ಉತ್ತರ, ಕನ್ನಡಿಗರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಅಂದವಾಗಬಾರದು. ಪ್ರಶ್ನೆ ನಂಬರ್ 6, ನಮ್ಮ ಸಂಸ್ಕೃತಿಯ ಮುಖ್ಯ ಲಕ್ಷಣ ಯಾವುದು? ಉತ್ತರ, ನಮ್ಮ ಸಂಸ್ಕೃತಿಯ ಮುಖ್ಯ ಲಕ್ಷಣ ಸಹಿಷ್ಣುತೆ. ಪ್ರಶ್ನೆ ನಂಬರ್ 7, ಕರ್ನಾಟಕದ ಇತಿಹಾಸದಲ್ಲಿ ಕಾಣುವ ಅತ್ಯಂತ ಸಮರ್ಪಕವಾದ ಜೀವನ ವಿಧಾನ ಯಾವುದು? ಉತ್ತರ, ಕರ್ನಾಟಕದ ಇತಿಹಾಸದಲ್ಲಿ ಕಾಣುವ ಅತ್ಯಂತ ಸಮರ್ಪಕವಾದ ಜೀವನ ವಿಧಾನವೆಂದರೆ ತಾನು ಬದುಕಬೇಕು, ಇನ್ನೊಬ್ಬರನ್ನೂ ಬದುಕಬೇಕು ಎಂಬ ತತ್ವ. ಪ್ರಶ್ನೆ ನಂಬರ್ 8, ಕನ್ನಡದ ಬಗ್ಗೆ ಕನ್ನಡಿಗರಿಗೆ ನಿಜವಾದ ಅಭಿಮಾನ ಕುದರಬೇಕಾದರೆ ನಡೆಯಬೇಕಾದ ಮೊದಲ ಚಳುವಳಿ ಯಾವುದು? ಉತ್ತರ, ಕನ್ನಡದ ಬಗ್ಗೆ ಕನ್ನಡಿಗರಿಗೆ ನಿಜವಾದ ಅಭಿಮಾನ ಕುದರಬೇಕಾದರೆ ನಡೆಯಬೇಕಾದ ಮೊದಲ ಚಳುವಳಿ ಎಂದರೆ ಕನ್ನಡದ ಮಕ್ಕಳು ಮನುಷ್ಯರಾಗಿ ಬೆಳೆಯಲು ತಕ್ಕ ಪಾಠಶಾಲೆಗಳನ್ನು ತೆರೆಯುವುದು. ಪ್ರಶ್ನೆ ನಂಬರ್ 9, ಕನ್ನಡದ ಬಗ್ಗೆ ಕನ್ನಡಿಗರಿಗೆ ನಿಜವಾದ ಅಭಿಮಾನ ಕುದರಬೇಕಾದರೆ ನಡೆಯಬೇಕಾದ ಎರಡನೆಯ ಕೆಲಸ ಯಾವುದು? ಉತ್ತರ, ಕನ್ನಡದ ಬಗ್ಗೆ ಕನ್ನಡಿಗರಿಗೆ ನಿಜವಾದ ಅಭಿಮಾನ ಕುದರಬೇಕಾದರೆ ನಡೆಯಬೇಕಾದ ಎರಡನೆಯ ಕೆಲಸವೆಂದರೆ ವಯಸ್ಕರ ಶಿಕ್ಷಣ ಇಲಾಖೆಗಳನ್ನು ನಿರ್ಮಿಸುವುದು. ಇನ್ನು ಪ್ರಶ್ನೆ ನಂಬರ್ 10, ಪ್ರತಿಯೊಬ್ಬ ಕನ್ನಡಿಗನಿಗೂ ಆತ್ಮಗೌರವ ಹುಟ್ಟಬೇಕಾದರೆ ಏನು ಮಾಡಬೇಕು? ಉತ್ತರ, ಪ್ರತಿಯೊಬ್ಬ ಕನ್ನಡಿಗನಿಗೂ ಆತ್ಮಗೌರವ ಹುಟ್ಟಬೇಕಾದರೆ ಮಾನವೀಯ ಶಿಕ್ಷಣದ ಬೌದ್ಧಿಕ ಪ್ರವಾಹ ಹರಿಯುವಂತೆ ಮಾಡಬೇಕು ಎಂಬುದು ಇಷ್ಟು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳ ಸ್ವಾರಸ್ಯವಾದಂತಹ ಉತ್ತರಗಳು ಆಗಿದ್ವು ಅಂತ ಹೇಳ್ತಾ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.